ಕರ್ನಾಟಕ ಅಗ್ರವಾರ್ತೆಯಲ್ಲಿ ಸಾಕಷ್ಟು ಇಂಟ್ರೆಸ್ಟಿಂಗ್ ಆದಂತ ಸುದ್ದಿ ಇದೆ. ಮೊದಲ ಪ್ರಮುಖ ಎಕ್ಸ್ಕ್ಲೂಸಿವ್ ಆದಂತಹ ಸುದ್ದಿ, ಅದು ಪೊಲಿಟಿಕಲ್ ಎಕ್ಸ್ಕ್ಲೂಸಿವ್. ಅದರಲ್ಲೂ ಬೆಳಗಾವಿ ರಾಜಕಾರಣದ ಸುದ್ದಿ ಈಗ ಸದ್ದು ಮಾಡ್ತಾ ಇದೆ. ಹಾಗಿದ್ರೆ ಏನಾಗ್ತಾ ಇದೆ? ಮತ್ತೆ ಬೆಳಗಾವಿಯ ಪಾಲಿಟಿಕ್ಸ್ ರಂಗೇರಿದೆ. ಲೋಕಸಭೆಯ ರಣಕಣದಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಪ್ರಾಬಲ್ಯ ಕಂಡು ಬರ್ತಾ ಇದೆ. ಡಿಕೆ ಶಿವಕುಮಾರ್ ಅವರ ಬಲದಿಂದ ಚಿಕ್ಕೋಡಿಗೆ ಹೆಬ್ಬಾಳ್ಕರ್ ಎಂಟ್ರಿ ಕೊಟ್ಟಿದ್ದಾರೆ. ಜಾರಕಿಹೊಳಿ ಬ್ರದರ್ಸ್ಗೆ ಹಾಗಿದ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಸೆಟ್ ಹೊಡಿತಾರಾ? ಮತ್ತೆ ಜಾರಕಿಹೊಳಿ ವರ್ಸಸ್ ಹೆಬ್ಬಾಳ್ಕರ್ ಬಿಗ್ ಫೈಟ್ ಹಾಗಿದ್ರೆ ಶುರುವಾಗಲಿದೆಯಾ? ರಮೇಶ್ ಜಾರಕಿಹೊಳಿ ಅವರ ಕ್ಷೇತ್ರದಲ್ಲಿ ಹೆಬ್ಬಾಳ್ಕರ್ ಅಬ್ಬರಿಸ್ತಾರ? ಬೆಳಗಾವಿಯ ಪಾಲಿಟಿಕ್ಸ್ ತೀವ್ರ ಕುತೂಹಲಕ್ಕೆ ಕಾರಣ ಆಗಿದೆ. ಬೆಳಗಾವಿ ಅಂದ್ರೆ ಅಲ್ಲಿ ಯಾವತ್ತಿದ್ರೂ ಜಾರಕಿಹೊಳಿ ವರ್ಸಸ್ ಹೆಬ್ಬಾಳ್ಕರ್ ಸೆಣಸಾಟ ನೋಡ್ತೀವಿ. ಮತ್ತೆ ಅದು ಮುನ್ನೆಲೆಗೆ ಬಂದಿದೆ. ಬೆಳಗಾವಿಯ ಮೇಲೆ ಮತ್ತೆ ಹಿಡಿತ ಸಾಧಿಸಿದ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್. ಚುನಾವಣಾ ಉಸ್ತುವಾರಿಯಿಂದ ಔಟ್ ಆಗಿದ್ದ ಹೆಬ್ಬಾಳ್ಕರ್ಗೆ ಮತ್ತೆ ಅವಕಾಶ ಸಿಕ್ಕಿದೆ. 2ನೇ ದಿನದಲ್ಲಿ ಬದಲಾಯಿತು ಲೋಕಸಭೆ ಕ್ಷೇತ್ರಗಳ ಉಸ್ತುವಾರಿ ಹಂಚಿಕೆಯ ಪಟ್ಟಿ. ಚಿಕ್ಕೋಡಿ ಉಸ್ತುವಾರಿಯಿಂದ ಹಿರಿಯ ನಾಯಕ ಎಚ್.ಕೆ. ಪಾಟೀಲ್ಗೆ ಕೋಕ್ ನೀಡಲಾಗಿದೆ. ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದ ಹೊಣೆಗಾರಿಕೆಯನ್ನ ನೀಡಲಾಗಿದೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಒತ್ತಾಯಕ್ಕೆ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಮಣಿದಿದ್ದಾರೆ. ಚಿಕ್ಕೋಡಿ ಲೋಕಸಭಾ ಉಸ್ತುವಾರಿ ಬದಲಿಸಲು ಪಟ್ಟು ಹಿಡಿದಿದ್ರು ಲಕ್ಷ್ಮೀ ಹೆಬ್ಬಾಳ್ಕರ್. ಹೆಬ್ಬಾಳ್ಕರ್ ಅವರ ಒತ್ತಡಕ್ಕೆ ಮಣಿದು ಚಿಕ್ಕೋಡಿ ಉಸ್ತುವಾರಿಯನ್ನ ಬದಲಿಸಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ಎಚ್.ಕೆ. ಪಾಟೀಲ್ ಬದಲು ಹೆಬ್ಬಾಳ್ಕರ್ಗೆ ಜವಾಬ್ದಾರಿಯನ್ನ ನೀಡಿದ್ದಾರೆ. ಚಿಕ್ಕೋಡಿ ಉಸ್ತುವಾರಿಯಿಂದ ದೂರ ಇಡುವ ಪ್ರಯತ್ನಕ್ಕೆ ಸೆಡ್ಡು ಹೊಡೆದ ಹೆಬ್ಬಾಳ್ಕರ್. ಹಾಗಾಗಿ ಲೋಕಸಭೆ ರಣಕಣದಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಪ್ರಾಬಲ್ಯ ಕಂಡು ಬರ್ತಾ ಇದೆ. ಬೆಳಗಾವಿಯ ಮೇಲೆ ಮತ್ತೆ ಹಿಡಿತವನ್ನ ಸಾಧಿಸಿದ್ದಾರೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್. ಚುನಾವಣಾ ಉಸ್ತುವಾರಿಯಿಂದ ಔಟ್ ಆಗಿದ್ರು ಆರಂಭದಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್. ಈಗ ಮತ್ತೆ ಅವರಿಗೆ ಅವಕಾಶ ಸಿಕ್ಕಿದೆ. 2ನೇ ದಿನದಲ್ಲಿ ಬದಲಾಗಿದೆ ಲೋಕಸಭೆ ಕ್ಷೇತ್ರಗಳ ಉಸ್ತುವಾರಿಯ ಹಂಚಿಕೆಯ ಪಟ್ಟಿ. ಚಿಕ್ಕೋಡಿ ಉಸ್ತುವಾರಿಯಿಂದ ಹಿರಿಯ ನಾಯಕ ಎಚ್.ಕೆ. ಪಾಟೀಲ್ಗೆ ಕೋಕ್ ನೀಡಲಾಗಿದೆ. ಆರಂಭದಲ್ಲಿ ಎಚ್.ಕೆ. ಪಾಟೀಲ್ ಅವರ ಹೆಸರಿತ್ತು ಚಿಕ್ಕೋಡಿಯ ಉಸ್ತುವಾರಿ ಅಂತ. ಆದರೆ ಈಗ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಒತ್ತಡಕ್ಕೆ ಕೊನೆಗೂ ಕೂಡ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಮಣಿದಿದ್ದಾರೆ. ಚಿಕ್ಕೋಡಿ ಲೋಕಸಭಾ ಉಸ್ತುವಾರಿ ಬದಲಿಸಬೇಕು ಅಂತ ಪಟ್ಟು ಹಿಡಿದಿದ್ರು ಲಕ್ಷ್ಮೀ ಹೆಬ್ಬಾಳ್ಕರ್. ಕೊನೆಗೂ ಈಗ ಆ ಉಸ್ತುವಾರಿಯನ್ನ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ನೀಡಿದ್ದಾರೆ ಡಿಕೆ ಶಿವಕುಮಾರ್. ಎಚ್.ಕೆ. ಪಾಟೀಲ್ ಬದಲು ಹೆಬ್ಬಾಳ್ಕರ್ ಅವರಿಗೆ ಜವಾಬ್ದಾರಿಯನ್ನ ನೀಡಿದ್ದಾರೆ ಡಿಕೆಶಿ. ಚಿಕ್ಕೋಡಿ ಉಸ್ತುವಾರಿಯಿಂದ ದೂರ ಇಡುವ ಪ್ರಯತ್ನ ಆಗಿತ್ತು. ಆದರೆ ಆ ಪ್ರಯತ್ನಕ್ಕೆ ಲಕ್ಷ್ಮೀ ಹೆಬ್ಬಾಳ್ಕರ್ ಸೆಡ್ ಹೊಡೆದು ಈಗ ಮತ್ತೆ ಉಸ್ತುವಾರಿಯನ್ನ ಗಿಟ್ಟಿಸಿಕೊಳ್ಳುವಲ್ಲಿ ಯಶಸ್ವಿಯಾಗಿದ್ದಾರೆ. ಯಾವತ್ತೂ ಕೂಡ ಬೆಳಗಾವಿಯ ರಾಜಕಾರಣದಲ್ಲಿ ನಾವು ಭಾರಿ ಜಟಾಪಟಿಯನ್ನ ನೋಡ್ತಲೇ ಇರ್ತೀವಿ ವೀಣಾ. ಅದರಲ್ಲಿ ಈಗ ಮತ್ತೆ ಲೋಕಸಭಾ ಚುನಾವಣೆಯ ಸಮರ ಬಂದಿರುವಂತಹ ಹಿನ್ನೆಲೆಯಲ್ಲಿ ಜಾರಕಿಹೊಳಿ ಬ್ರದರ್ಸ್ಗೆ ಮತ್ತೆ ಲಕ್ಷ್ಮೀ ಹೆಬ್ಬಾಳ್ಕರ್ ಸೆಡ್ ಹೊಡೆದಿರುವಂತದ್ದು ಉಸ್ತುವಾರಿಯಾಗುವ ಮೂಲಕ. ಎಚ್.ಕೆ. ಪಾಟೀಲ್ಗೆ ಏನ್ ಕೊಡಲಾಗಿತ್ತು ಚಿಕ್ಕೋಡಿ ಉಸ್ತುವಾರಿ, ಅದನ್ನ ಕೊಡಿಸುವಲ್ಲಿ ಸತೀಶ್ ಜಾರಕಿಹೊಳಿ ಯಶಸ್ವಿಯಾಗಿದ್ರು. ಆದ್ರೆ ಸತೀಶ್ ಜಾರಕಿಹೊಳಿ ತಂತ್ರದಿಂದಾಗಿ ಸಿಟ್ಟಾಗಿದ್ರು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್. ಹೀಗಾಗಿ ಒತ್ತಡ ಹಾಕ್ತಾರೆ. ಬೆಳಗಾವಿಯ ಲೋಕಸಭಾ ಉಸ್ತುವಾರಿಯಾಗಿದ್ದಾರೆ ಸಚಿವ ಸತೀಶ್ ಜಾರಕಿಹೊಳಿ. ಚಿಕ್ಕೋಡಿ ಉಸ್ತುವಾರಿ ಕೂಡ ತನಗೆ ಸಿಗ್ಲಿಲ್ವಲ್ಲ ಅಂತ ಸಿಟ್ಟಾಗಿದ್ರು ಹೆಬ್ಬಾಳ್ಕರ್. ಅದ್ರ ಬಗ್ಗೆ ಡಿಕೆಶಿ ದೂರು ಕೊಡ್ತಾರೆ. ಆಗ ಹೆಬ್ಬಾಳ್ಕರ್ ಒತ್ತಡಕ್ಕೆ ಮಣಿದು ನಿನ್ನೆ ರಾತ್ರಿ ಉಸ್ತುವಾರಿಯ ಮರು ಹಂಚಿಕೆ ಮಾಡಿದ್ದಾರೆ. ಮತ್ತೆ ಎಚ್.ಕೆ. ಪಾಟೀಲ್ ಬದಲಿಗೆ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಚಿಕ್ಕೋಡಿ ಉಸ್ತುವಾರಿ ಸಿಕ್ಕಿದೆ. ಈ ಮೂಲಕ ಚಿಕ್ಕೋಡಿ ಮೇಲೆ ಲಕ್ಷ್ಮಿ ಹಿಡಿತವನ್ನ ಸಾಧಿಸಿದ್ದಾರೆ. ಚಿಕ್ಕೋಡಿ ಉಸ್ತುವಾರಿ ಲಕ್ಷ್ಮೀ ಹೆಬ್ಬಾಳ್ಕರ್. ಸತೀಶ್ ಜಾರಕಿಹೊಳಿ ಅವರು ಬೆಳಗಾವಿಯ ಲೋಕಸಭಾ ಉಸ್ತುವಾರಿಯಾಗಿದ್ರು. ಅವರು ಎಚ್.ಕೆ. ಪಾಟೀಲ್ ಅವರನ್ನ ಚಿಕ್ಕೋಡಿ ಉಸ್ತುವಾರಿಗೆ ನೇಮಕವನ್ನ ಮಾಡಿದ್ರು, ಆಸಕ್ತಿಯನ್ನ ತೋರಿಸಿದ್ರು. ಆದರೆ ಇದಕ್ಕೆ ಸೆಡ್ಡು ಹೊಡೆದಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಅದನ್ನ ಗಿಟ್ಟಿಸಿಕೊಳ್ಳುವಲ್ಲಿ ಈಗ ಸಫಲರಾಗಿದ್ದಾರೆ. ಮೈಸೂರು ಬದಲು ಚಾಮರಾಜನಗರ ಉಸ್ತುವಾರಿ ವೆಂಕಟೇಶ್. ಬಹಳಷ್ಟು ಕೊನೆಯ ಕ್ಷಣದ ಬದಲಾವಣೆಗಳು ಆಗಿದೆ. ಚಾಮರಾಜನಗರ ಉಸ್ತುವಾರಿ ವೆಂಕಟೇಶ್ ಅವರಿಗೆ ನೀಡಲಾಗಿದೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಚಿಕ್ಕೋಡಿ ಉಸ್ತುವಾರಿ. ಇನ್ನು ಚಾಮರಾಜನಗರದ ಬದಲು ಮೈಸೂರು ಉಸ್ತುವಾರಿಯನ್ನ ಮಹದೇವಪ್ಪ ಅವರಿಗೆ ನೀಡಲಾಗಿದೆ. ಬೆಂಗಳೂರು ಗ್ರಾಮಾಂತರ ಉಸ್ತುವಾರಿ
MC ಸುಧಾಕರ್, ಚಿಂತಾಮಣಿ ಶಾಸಕರು MC ಸುಧಾಕರ್ ಅವರಿಗೆ ಕೊಡಲಾಗಿದೆ. ಇನ್ನು ಕೋಲಾರ ಉಸ್ತುವಾರಿ ಭೈರತಿ ಸುರೇಶ್ ಅವರಿಗೆ ಆ ಜವಾಬ್ದಾರಿಯನ್ನ ನೀಡಲಾಗಿದೆ. ಈ ರೀತಿ ಉಸ್ತುವಾರಿ ಪಟ್ಟಿಯಲ್ಲಿ ಇದ್ದಂತಹ ಹೆಸರು ಕೂಡ ಕೊನೆ ಕ್ಷಣದಲ್ಲಿ ಕೆಲವೊಂದಿಷ್ಟು ಬದಲಾವಣೆ ಆದಂಥದ್ದು. ಆ ಬದಲಾವಣೆಗಳಲ್ಲಿ ಪ್ರಮುಖವಾಗಿ ಗಮನ ಸೆಳೀತಾ ಇರುವಂತದ್ದು ಬೆಳಗಾವಿ ಚಿಕ್ಕೋಡಿಯ ವಿಚಾರ. ಚಿಕ್ಕೋಡಿಯಲ್ಲಿ HK ಪಾಟೀಲ್ ಅವರಿಗೆ ಉಸ್ತುವಾರಿ ಕೊಡಲಾಗಿತ್ತು, ಅದನ್ನ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಕೊಟ್ಟು ಅವರಿಗೆ HK ಪಾಟೀಲ್ರಿಗೆ ಹಾವೇರಿಯ ಉಸ್ತುವಾರಿ ಮಾಡಲಾಗಿದೆ. ಈ ರೀತಿಯಾದಂತಹ ಪ್ರಯತ್ನ ಏನು ಬೆಳಗಾವಿಯಲ್ಲಿ ಆಗಿರುವಂತದ್ದು ಅದು ಈಗ ತೀವ್ರ ಕುತೂಹಲಕ್ಕೆ ಕಾರಣ ಆಗಿದೆ, ಮತ್ತೊಂದು ಜಟಾಪಟಿಗೆ ಕಾರಣ ಆಗಬಹುದು. ಹಾಗಿದ್ರೆ ಏನಾಗ್ತಾ ಇದೆ ಈ ಬಗ್ಗೆ ಡೀಟೇಲ್ಸ್ ಅನ್ನ ಪಡೆದುಕೊಳ್ಳೋಣ. ಪೊಲಿಟಿಕಲ್ ಹೆಡ್ ಕ್ವಾರ್ಟರ್ಸ್ ಅಂತ ಕರೆಸಿಕೊಳ್ಳುತ್ತೆ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಹಾಗಿದ್ರೆ ಏನಾಗ್ತಾ ಇದೆ ಬೆಳವಣಿಗೆ, ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ಸ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ನಮ್ಮ ಜೊತೆ ಆನಂದ್ ಬೈದನಮನೆ, ಮಾರುತೇಶ್ ಮತ್ತು ಬೆಳಗಾವಿ ಪ್ರತಿನಿಧಿ ಅನಿಲ್ ಕೂಡ ಜಾಯ್ನ್ ಆಗಿರುವಂತದ್ದು. ಮೊದಲಿಗೆ ನಾನು ಆನಂದ್ ಬೈದನಮನೆಯವರನ್ನ ಕೇಳೋದಾದ್ರೆ, ಆನಂದ್, ಬೆಳಗಾವಿ ಅಂತಂದ್ರೆ ಅಲ್ಲಿ ಜಟಾಪಟಿ ಇದ್ದದ್ದೇ, ಅದರಲ್ಲೂ ಜಾರಕಿಹೊಳಿ ವರ್ಸಸ್ ಹೆಬ್ಬಾಳ್ಕರ್ ಜಟಾಪಟಿಯನ್ನು ನಾವು ಹಿಂದಿನಿಂದಲೂ ಕೂಡ ನೋಡ್ಕೊಂಡು ಬಂದಿದ್ದೀವಿ. ಈಗ ಉಸ್ತುವಾರಿ ವಿಚಾರದಲ್ಲಿ ಮತ್ತೆ ಹೆಬ್ಬಾಳ್ಕರ್ ತಮ್ಮ ಪ್ರಾಬಲ್ಯವನ್ನು ಮೆರೆದಿರುವಂತಹ ಹಿನ್ನೆಲೆಯಲ್ಲಿ ಮತ್ತಷ್ಟು ಜಟಾಪಟಿ ಜೋರಾಗತ್ತಾ? DKC ವರ್ಸಸ್ ಜಾರಕಿಹೊಳಿ ಅನ್ನುವಂತಹ ಒಂದು ಜಟಾಪಟಿಯನ್ನು ಕಂಡು ಬರ್ತಾ ಇತ್ತು. ಈಗ ಲಕ್ಷ್ಮೀ ಹೆಬ್ಬಾಳ್ಕರ್ ಚಿಕ್ಕೋಡಿಯಲ್ಲಿ ಮತ್ತೆ ಉಸ್ತುವಾರಿಯನ್ನು ವಹಿಸೋದ್ರೊಂದಿಗೆ ಅದನ್ನ ವಾಪಸ್ ಪಡೆಯೋದ್ರೊಂದಿಗೆ ತಮ್ಮ ಪ್ರಾಬಲ್ಯವನ್ನು ಹೆಚ್ಚಿಸೋದ್ರೊಂದಿಗೆ ಈ ಜಟಾಪಟಿ, ಈ ಸಮರ ಇನ್ನಷ್ಟು ತಾರಕಕ್ಕೇರುತ್ತಾ? ಹಾಗಿದ್ರೆ ಪ್ರತಿಭಾ, ಕರ್ನಾಟಕದಲ್ಲಿ ಬೆಂಗಳೂರನ್ನು ಹೊರತುಪಡಿಸಿದರೆ ಅತ್ಯಂತ ಹೆಚ್ಚು ವಿಧಾನಸಭಾ ಕ್ಷೇತ್ರಗಳು ಹೊಂದಿರತಕ್ಕಂಥ ಜಿಲ್ಲೆ ಅಂತಂದರೆ ಬೆಳಗಾವಿಯಲ್ಲಿ 18 ವಿಧಾನಸಭಾ ಕ್ಷೇತ್ರಗಳಿದೆ. ಆ 18 ವಿಧಾನಸಭಾ ಕ್ಷೇತ್ರಗಳಲ್ಲೂ ಕೂಡ ಬಹಳ ಪ್ರಮುಖವಾಗಿ ಬಡ ರಾಜಕಾರಣ, ವ್ಯಕ್ತಿಗತ ಪ್ರತಿಷ್ಠೆ, ಜಾತಿ ಇವೆಲ್ಲವೂ ಕೂಡ ಪ್ರತಿ ಚುನಾವಣೆಯಲ್ಲೂ ಕೂಡ ಬಹಳ ಪ್ರಮುಖವಾಗಿ ಸದ್ದು ಮಾಡ್ತಕ್ಕಂಥದ್ದು. ಈ ಬಾರಿ ಲೋಕಸಭಾ ಚುನಾವಣೆಯಲ್ಲೂ ಕೂಡ ಬೆಳಗಾವಿ ಲೋಕಸಭಾ ಕ್ಷೇತ್ರ ಸಹಜವಾಗಿ ಸದ್ದು ಮಾಡ್ತಿರೋ ಬೆನ್ನಲ್ಲೇ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರವನ್ನು ಒಳಗೊಂಡಿರತಕ್ಕಂಥ ಬೆಳಗಾವಿ ಜಿಲ್ಲೆಯಲ್ಲಿ ಮತ್ತೆ ಒಂದು ರೀತಿ ಬಣ ರಾಜಕಾರಣ ಶುರುವಾಗಿದೆ. ಮುಖ್ಯವಾಗಿ ಲೋಕಸಭಾ ಉಸ್ತುವಾರಿಗಳ ನೇಮಕ ಮಾಡುವಂಥ ವಿಚಾರದಲ್ಲಿ KPCC ಈಗಾಗಲೇ ಕೈಗೊಂಡಿರತಕ್ಕ ತೀರ್ಮಾನಕ್ಕೆ ಪ್ರತಿಯಾಗಿ ರಾಜಕೀಯವಾಗಿರ್ತಕ್ಕ ತಂತ್ರಗಾರಿಕೆಯು ಜೋರಾಗಿದೆ. ಅದರ ಭಾಗವಾಗಿಯೇ ಈಗ ಬೆಳಗಾವಿ ಲೋಕಸಭಾ ಕ್ಷೇತ್ರಕ್ಕೆ ಸತೀಶ್ ಜಾರಕಿಹೊಳಿ ಮತ್ತು ಚಿಕ್ಕೋಡಿ ಲೋಕಸಭಾ ಕ್ಷೇತ್ರಕ್ಕೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರನ್ನ ಉಸ್ತುವಾರಿಯಾಗಿ ನೇಮಕ ಮಾಡಲಾಗಿದೆ. ಎಲ್ಲವೂ ಕೂಡ ಅಂದುಕೊಂಡಂತೆ ಆಗಿದ್ರೆ ಮೊನ್ನೆ ಬಿಡುಗಡೆ ಆದಂಥ ಪಟ್ಟಿಯಲ್ಲಿ HK ಪಾಟೀಲ್ ಅವರಿಗೆ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದ ಜವಾಬ್ದಾರಿಯನ್ನು ಕೊಡಲಾಗಿತ್ತು. ಆದರೆ HK ಪಾಟೀಲ್ ಅವರ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದಲ್ಲಿ ಅವರಿಗೆ ಉಸ್ತುವಾರಿ ಕೊಟ್ಟಿರ್ತಕ್ಕಂಥ ತೀವ್ರವಾದಂಥ ವಿರೋಧ ವ್ಯಕ್ತಪಡಿಸಿರುವಂಥ ಬೆಳಗಾವಿಯ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ತಮಗೆ ಜಿಲ್ಲೆಯ ರಾಜಕಾರಣದ ಹೊರಗಿಡ್ತಕ್ಕಂಥ ಪ್ರಯತ್ನ ಆಗ್ತಾ ಇದೆ ಅಂತೇಳಿ ತೀವ್ರವಾದಂಥ ಅಸಮಾಧಾನವನ್ನು ಕೂಡ ವ್ಯಕ್ತಪಡಿಸಿದರು. ಅದರ ಭಾಗವಾಗಿ KPCC ಅಧ್ಯಕ್ಷರಾಗಿರುವಂಥ DK ಶಿವಕುಮಾರ್ ಮೇಲೆ ಒತ್ತಾಯವನ್ನು ಕೂಡ ಮಾಡಿದರು. ಇಡೀ ಪಟ್ಟಿಯನ್ನು ಬದಲಾವಣೆ ಮಾಡುವಂತೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮಾಡಿರ್ತಕ್ಕಂಥ ಒತ್ತಾಯಕ್ಕೆ KPCC ಅಧ್ಯಕ್ಷರಾಗಿರುವಂಥ DK ಶಿವಕುಮಾರ್ ಮಾಡಿದ್ದಾರೆ. ಅಂತಿಮವಾಗಿ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರ ಉಸ್ತುವಾರಿಯನ್ನು ಲಕ್ಷ್ಮೀ ಹೆಬ್ಬಾಳ್ಕರ್ ಪಡೆದುಕೊಂಡಿದ್ದಾರೆ. HK ಪಾಟೀಲ್ ಅವರನ್ನ ಹಾವೇರಿ ಲೋಕಸಭಾ ಕ್ಷೇತ್ರಕ್ಕೆ ನಿಯೋಜನೆ ಮಾಡಲಾಗಿದೆ. ಇದು ಕೇವಲ ಆಡಳಿತಾತ್ಮಕವಾಗಿ ತೆಗೆದುಕೊಂಡ ತೀರ್ಮಾನಗಳಲ್ಲ, ಬದಲಾಗಿ ಇದರ ಹಿಂದೆ ಬಡ ರಾಜಕಾರಣ ಇರತಕ್ಕಂಥದ್ದು, ವ್ಯಕ್ತಿಗತ ಪ್ರತಿಷ್ಠೆ ಇರತಕ್ಕಂಥದ್ದು, ಎರಡು ಕುಟುಂಬಗಳ ಮಧ್ಯೆ ಮತ್ತು ಪ್ರಮುಖ ನಾಯಕರುಗಳ ಮಧ್ಯೆ ಇರತಕ್ಕಂಥ ರಾಜಕೀಯ ವೈರುಧ್ಯಗಳು ಸಹಜವಾಗಿ ಇಲ್ಲಿ ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ. ಸತೀಶ್ ಜಾರಕಿಹೊಳಿ ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಮಧ್ಯೆ ಎಲ್ಲವೂ ಕೂಡ ಸರಿ ಇಲ್ಲ ಅಂತಕ್ಕಂಥ ರಾಜ್ಯ ರಾಜಕಾರಣದಲ್ಲಿರ್ತಕ್ಕಂಥ ಸ್ಪಷ್ಟವಾದಂಥ ಅಭಿಪ್ರಾಯ. ಅದಕ್ಕೆ ಪೂರಕವಾಗಿ ಬೆಳಗಾವಿ ರಾಜಕಾರಣದಲ್ಲಿ ಅವರನ್ನು ಹೊರಗೆ ಸರಿಸಬೇಕು ಅಂತಕ್ಕಂಥ ಪ್ರಯತ್ನವನ್ನು ಸತೀಶ್ ಜಾರಕಿಹೊಳಿ ಎಲ್ಲ ಹಂತಲ್ಲೂ ಕೂಡ ಮಾಡಿದ್ರು. ಅದರ ಭಾಗವಾಗಿ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದ ಉಸ್ತುವಾರಿಯನ್ನು ಗದಗ ಜಿಲ್ಲೆ ಅಂದರೆ ದೂರದ ಗದಗ ಜಿಲ್ಲೆಯ ನಾಯಕರಾಗಿರುವಂಥ ಹಿರಿಯ ಮುಖಂಡ HK ಪಾಟೀಲ್ಗೆ ಕೊಡಿಸುವಲ್ಲಿ ಸತೀಶ್ ಜಾರಕಿಹೊಳಿ ಯಶಸ್ವಿಯಾಗಿದ್ದರು. ಈ ಕುರಿತಂತೆ AICC ನಾಯಕರ ಮೇಲೆ ಹಾಕಿರ್ತಕ್ಕಂಥ ಒತ್ತಡ ಯಶಸ್ವಿಯೂ ಕೂಡ ಆಗಿತ್ತು. HK ಪಾಟೀಲ್ಗೆ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದ ಜವಾಬ್ದಾರಿ ಕೊಡಲಾಗಿತ್ತು. ಆದರೆ ಇದಕ್ಕೆ ತೀವ್ರವಾದಂಥ ವಿರೋಧ ವ್ಯಕ್ತಪಡಿಸಿದ ಲಕ್ಷ್ಮೀ ಹೆಬ್ಬಾಳ್ಕರ್ ತಮ್ಮನ್ನ ಬೆಳಗಾವಿ ರಾಜಕಾರಣ ಹೊರಗಿಡ್ತಕ್ಕಂಥ ಪ್ರಯತ್ನಕ್ಕೆ ವಿರೋಧ ವ್ಯಕ್ತಪಡಿಸಿ ತಮ್ಮನ್ನು ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದ ಉಸ್ತುವಾರಿ ಮಾಡುವಂತೆ ಪಟ್ಟು ಹಿಡಿದಿದ್ರು. KPCC ಅಧ್ಯಕ್ಷರಾಗಿರುವಂಥ DK ಶಿವಕುಮಾರ್ ಮೂಲಕ ಮಾಡಿದಂಥ ಪ್ರಯತ್ನ ಸಫಲ ಆಗಿದೆ. ಚಿಕ್ಕೋಡಿಯ ಜವಾಬ್ದಾರಿಯನ್ನು ಲಕ್ಷ್ಮೀ ಹೆಬ್ಬಾಳ್ಕರ್ ಪಡೆದುಕೊಂಡಿದ್ದಾರೆ. ಈ ಮೂಲಕ ಸತೀಶ್ ಜಾರಕಿಹೊಳಿಗೆ ತಿರುಗೇಟು ಕೊಡುವ ಪ್ರಯತ್ನದಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಯಶಸ್ವಿಯಾಗಿದ್ದಾರೆ ಅಂತಕ್ಕಂಥ ಮಾತುಗಳು ಕೂಡ ಬಹಳ ಪ್ರಮುಖವಾಗಿ ಕೇಳಿ ಬರ್ತಾ ಇದೆ. ಈಗಿರ್ತಕ್ಕಂಥ ಸನ್ನಿವೇಶದಲ್ಲಿ HK ಪಾಟೀಲ್ ಅವರನ್ನು ತಂದು ಚಿಕ್ಕೋಡಿ ಲೋಕಸಭಾ ಕ್ಷೇತ್ರ ಉಸ್ತುವಾರಿ ಮಾಡುವ ಪ್ರಯತ್ನ ಹಿಂದೆ ಸತೀಶ್ ಜಾರಕಿಹೊಳಿ ಇದ್ದಂಥದ್ದು ಬಹಳ ಸ್ಪಷ್ಟವಾಗಿತ್ತು.
ಆಗಿತ್ತು. ಆದರೆ ಈಗ ಚಿಕ್ಕೋಡಿಯ ಜವಾಬ್ದಾರಿ ಲಕ್ಷ್ಮೀ ಹೆಬ್ಬಾಳ್ಕರ್ ಪಡೆದುಕೊಳ್ಳುವ ಮೂಲಕ ರಮೇಶ್ ಜಾರಕಿಹೊಳಿ, ಸತೀಶ್ ಜಾರಕಿಹೊಳಿ ಸೇರಿದ ಹಾಗೆ ಇಡೀ ಜಾರಕಿಹೊಳಿ ಕುಟುಂಬದ ವಿರುದ್ಧ ತಮಗಿರ್ತಕ್ಕಂಥ ರಾಜಕೀಯ ಪ್ರಾಬಲ್ಯವನ್ನು ಪ್ರದರ್ಶನ ಮಾಡ್ತಕ್ಕಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಚಿಕ್ಕೋಡಿಯಲ್ಲಿ ಕಳೆದ ಬಾರಿ ಏನು ಸೋತಿದ್ರು, ಕಳೆದ ಬಾರಿ ಸೋತಿರ್ತಕ್ಕಂಥ ಸೋಲಿಗೆ ಪ್ರತಿಯಾಗಿ ಈ ಬಾರಿ ಗೆಲುವನ್ನು ತಂದುಕೊಡೋದ್ರ ಮೂಲಕ ಆ ಕ್ಷೇತ್ರದಲ್ಲಿ ತಮ್ಮ ರಾಜಕೀಯವಾಗಿರ್ತಕ್ಕಂಥ ಪ್ರಾತಿನಿಧ್ಯವನ್ನು ಸ್ಥಾಪಿಸಬೇಕು ಅಂತಕ್ಕಂಥ ಪ್ರಯತ್ನವನ್ನು ಲಕ್ಷ್ಮೀ ಹೆಬ್ಬಾಳ್ಕರ್ ಮಾಡೋರಿದ್ದಾರೆ. ಆ ಮೂಲಕ ರಾಜಕೀಯ ವಿರೋಧಿಗಳಿಗೆ ಟಾಂಗ್ ನೀಡಿ ಇಡೀ ಬೆಳಗಾವಿ ಜಿಲ್ಲೆ ರಾಜಕಾರಣದಲ್ಲಿ ತಮ್ಮ ಅಸ್ತಿತ್ವವನ್ನು ಸ್ಪಷ್ಟವಾಗಿ ದಾಖಲು ಮಾಡುವಂಥ ಪ್ರಯತ್ನವನ್ನು ಲಕ್ಷ್ಮೀ ಹೆಬ್ಬಾಳ್ಕರ್ ಮಾಡುವಂಥ ಉದ್ದೇಶದಿಂದ ಚಿಕ್ಕೋಡಿಯ ಉಸ್ತುವಾರಿಯನ್ನು ಅವರು ಪಡೆದುಕೊಂಡಿದ್ದಾರೆ. ಈ ಮೂಲಕ ರಾಜ್ಯ ರಾಜಕಾರಣದಲ್ಲಿ ಈ ಎಲ್ಲ ಬೆಳವಣಿಗೆಗಳು ಕೂಡ ಸಹಜವಾಗಿ ಒಂದು ರೀತಿಯ ದೊಡ್ಡ ಮಟ್ಟದ ಸದ್ದನ್ನು ಮಾಡ್ತಾ ಇರುವಂಥದ್ದು. ಪ್ರತಿಮಾ. ಎಸ್ ಆನಂದ, ಈ ಬೆಳವಣಿಗೆಯನ್ನ ಗಮನಿಸ್ತಾ ಹೋದ್ರೆ ಲೋಕಸಭೆ ರಣಕಣದಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಪ್ರಾಬಲ್ಯ ಎಷ್ಟಿದೆ ಅನ್ನುವಂಥದ್ದು ಗೋಚರ ಆಗ್ತಾ ಇದೆ. ಈಗಾಗಲೇ HK ಪಾಟೀಲ್ ಅವರಿಗೆ ಚಿಕ್ಕೋಡಿಯ ಉಸ್ತುವಾರಿ ಕೊಡಿಸುವಲ್ಲಿ ಸತೀಶ್ ಜಾರಕಿಹೊಳಿ ಅವರು ಯಶಸ್ವಿ ಆಗಿದ್ರು. ನಿಜ, ಕೊನೆ ಕ್ಷಣದಲ್ಲಾದಂತಹ ಬದಲಾವಣೆ ಈಗ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಆ ಉಸ್ತುವಾರಿ ಸಿಕ್ಕಿದೆ. ಸೊ ಸಹಜ ಸತೀಶ್ ಜಾರಕಿಹೊಳಿ ಅವ್ರಿಗೂ ಕೂಡ ಅಸಮಾಧಾನ ಆಗೇ ಇರುತ್ತಲ್ವಾ? ಅದನ್ನ ಆ ಪಕ್ಷ ಹೇಗೆ ನಿಭಾಯಿಸುತ್ತೆ, ಫೇಸ್ ಮಾಡುತ್ತೆ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಎಸ್, ಖಂಡಿತವಾಗ್ಲೂ ವೀಣಾ. ಬೆಳಗಾವಿ ಜಿಲ್ಲೆಯಲ್ಲಿ 2 ಲೋಕಸಭಾ ಕ್ಷೇತ್ರ ಇರುವಂಥ ಕಾರಣಕ್ಕಾಗಿ ಇಡೀ ಜಿಲ್ಲೆಯಲ್ಲೂ ಕೂಡ ತಮ್ಮದೇ ಆಗಿರುವಂಥ ಪ್ರಾಬಲ್ಯವನ್ನು ಸಾಧಿಸಬೇಕು ಅಂತಕ್ಕಂಥ ಪ್ರಯತ್ನವನ್ನು ಸತೀಶ್ ಜಾರಕಿಹೊಳಿ ಮಾಡ್ತಾ ಇದ್ರು. ಅದಕ್ಕೆ ಪೂರಕವಾಗಿ ಅವರು ಬೆಳಗಾವಿಯಲ್ಲಿ ಟಿಕೆಟ್ ಹಂಚಿಕೆ ಇರಬಹುದು, ಚಿಕ್ಕೋಡಿಯಲ್ಲಿ ಟಿಕೆಟ್ ಹಂಚಿಕೆ ಅಂತಂಥ ಪ್ರಮುಖ ವಿಚಾರಗಳು ತಮ್ಮದೇ ನಿರ್ಧಾರವೇ ಅಂತಿಮ ಆಗಬೇಕು ಅನ್ನೋ ನಿಟ್ಟಲ್ಲಿ ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ರು. ಅದಕ್ಕೆ ಪೂರಕವಾಗಿ HK ಪಾಟೀಲರನ್ನು ಕೂಡ ಚಿಕ್ಕೋಡಿ ಉಸ್ತುವಾರಿಯಾಗಿ ನೇಮಕ ಮಾಡಿಕೊಳ್ಳಲಿ ಅವರು ಯಶಸ್ವಿ ಕೂಡ ಆಗಿದ್ದರು. ಆದರೆ ಬದಲಾದ ಸನ್ನಿವೇಶದಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಈಗ ಅವಕಾಶ ಸಿಕ್ಕಿರುವಂಥ ಹಿನ್ನೆಲೆಯಲ್ಲಿ ನಿಶ್ಚಯವಾಗಿಯೂ ಕೂಡ ಟಿಕೆಟ್ ಹಂಚಿಕೆಯಲ್ಲಿ ತಮ್ಮದೇ ಅಭಿಪ್ರಾಯ ಅಂತಿಮ ಅಂತಕ್ಕಂಥ ಅಭಿಪ್ರಾಯ ಹೊಂದಿದಂಥ ಸತೀಶ್ ಜಾರಕಿಹೊಳಿ ಅವರು ಎಲ್ಲೋ ಒಂದು ಕಡೆ ಅವ್ರಿಗೆ ಹಿನ್ನಡೆ ಆಗ್ತಕ್ಕಂಥ ಅವಕಾಶಗಳೇ ಜಾಸ್ತಿ ಇದೆ. ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದಲ್ಲಿ ಅಭ್ಯರ್ಥಿಯನ್ನು ಅಂತಿಮಪಡಿಸುವಂಥ ವಿಚಾರದಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಮಾತಿಗೆ ಅತಿ ಹೆಚ್ಚಿನ ಪ್ರಾಮುಖ್ಯತೆಗಳು ಲಭ್ಯ ಆಗ್ತದೆ. ಆ ಮೂಲಕ ಇಡೀ ಬೆಳಗಾವಿ ಜಿಲ್ಲೆಯಲ್ಲಿ ತಮ್ಮ ಮಾತು ನಡಿಬೇಕು ಅಂತಕ್ಕಂಥ ರಾಜಕೀಯವಾಗಿರ್ತಕ್ಕಂಥ ಒಂದು ನಿರ್ಧಾರದಲ್ಲಿದ್ದಂಥ ಸತೀಶ್ ಜಾರಕಿಹೊಳಿಗೆ ನಿಜವಾಗಲೂ ಕೂಡ ದೊಡ್ಡ ಮಟ್ಟದ ಹಿನ್ನಡೆ ಅಂದರೂ ಕೂಡ ತಪ್ಪಾಗಲಾರದು. ಈ ವಿಚಾರದಲ್ಲಿ ಮುಂದೆ ಆಗಬಹುದಾದಂಥ ಅನಾಹುತಗಳನ್ನು ಪಕ್ಷದ ನಾಯಕರು ಹೇಗೆ ಸಂಭಾಳಿಸ್ತಾರೆ ಅನ್ನೋದು ಕೂಡ ಬಹಳ ಪ್ರಮುಖ ಆಗುತ್ತೆ. ರಾಜ್ಯ ರಾಜಕಾರಣದಲ್ಲಿ ತಮ್ಮದೇ ಆಗಿರ್ತಕ್ಕಂಥ ಒಂದು ಸ್ಟ್ರಾಟಜಿಗಳ ಮೂಲಕ ಗಮನ ಸೆಳೆದಿರತಕ್ಕಂಥ ಜಾರಕಿಹೊಳಿ ಕುಟುಂಬ ಈ 2 ಲೋಕಸಭಾ ಕ್ಷೇತ್ರಗಳಲ್ಲಿ ಯಾವ ನಿರ್ಧಾರ ತೆಗೆದುಕೊಳ್ಳುತ್ತೆ ಅನ್ನೋದು ಕೂಡ ಬಹಳ ಪ್ರಮುಖ ಆಗುತ್ತೆ. ಜಾರಕಿಹೊಳಿ ಕುಟುಂಬದ ಸದಸ್ಯರು ಬೇರೆ ಬೇರೆ ಪಕ್ಷದಲ್ಲಿದ್ದರೂ ಕೂಡ ಅಂತಿಮವಾಗಿರ್ತಕ್ಕಂಥ ನಿರ್ಧಾರವನ್ನು ಸತೀಶ್ ಜಾರಕಿಹೊಳಿ ಮೂಲಕ ತೆಗೆದುಕೊಳ್ತಾರೆ ಅನ್ನುವಂಥ ಚರ್ಚೆಗಳು ಸಹಜವಾಗಿ ಇಡೀ ಬೆಳಗಾವಿ ಜಿಲ್ಲೆಯಲ್ಲಿ ಇದೆ. ಈ ಸಂದರ್ಭದಲ್ಲಿ ಸತೀಶ್ ಜಾರಕಿಹೊಳಿ ಕೈ ಮೇಲಾಗ್ತಕ್ಕಂಥ ನಿಟ್ಟಲ್ಲಿ ಅಥವಾ ರಮೇಶ್ ಜಾರಕಿಹೊಳಿ ಅವರಿಗೆ ರಾಜಕೀಯವಾಗಿರ್ತಕ್ಕಂಥ ಒಂದು ತಿರುಗೇಟು ಸಿಗದ ಹಾಗೆ ಒಂದು ಸ್ಟ್ರಾಟಜಿ ಮಾಡುವಲ್ಲಿ ಈ ಕುಟುಂಬ ಹೇಗೆ ಕೆಲಸ ಮಾಡುತ್ತೆ ಅನ್ನೋದು ಕೂಡ ಬಹಳ ಪ್ರಮುಖ ಆಗುತ್ತೆ. ಯಾಕೆಂತಂದರೆ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರತಕ್ಕಂಥ ವಿಧಾನಸಭಾ ಕ್ಷೇತ್ರಗಳಲ್ಲಿ ರಮೇಶ್ ಜಾರಕಿಹೊಳಿ ಅವರ ದೊಡ್ಡ ಮಟ್ಟದ ಕಂಟ್ರೋಲ್ ಇರತಕ್ಕಂಥದ್ದು. ಹಾಗಾಗಿ ಈಗ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸಹಜವಾಗಿ ಆ ಲೋಕಸಭಾ ಕ್ಷೇತ್ರಗಳಲ್ಲಿ ಉಸ್ತುವಾರಿ ಪಡೆದುಕೊಂಡಿರುವಂಥ ಕಾರಣಕ್ಕಾಗಿ ರಾಜಕೀಯವಾಗಿರ್ತಕ್ಕಂಥ ಜಿದ್ದಾಜಿದ್ದಿನ ನಿರೀಕ್ಷೆ ಮಾಡಬಹುದಾಗಿದೆ. ಇದು ಕೇವಲ ಚುನಾವಣಾ ರಣಕಣದಲ್ಲಿ ಇರತಕ್ಕಂಥ ವೈರತ್ವ ಅಲ್ಲ, ಬದಲಾಗಿ ರಾಜಕೀಯ ರಂಗದಲ್ಲಿ ಇರತಕ್ಕಂಥ ವೈರತ್ವಗಳು ಮತ್ತು ವೈಯಕ್ತಿಕವಾಗಿರ್ತಕ್ಕಂಥ ಕೆಲವೊಂದಷ್ಟು ವೈರುಧ್ಯದ ಕಾರಣಕ್ಕಾಗಿ ಈ ಬೆಳವಣಿಗೆ ನಿಶ್ಚಯವಾಗಿಯೂ ಕೂಡ ಬೆಳಗಾವಿ ರಾಜಕಾರಣದ ಮಟ್ಟಿಗೆ ದೊಡ್ಡ ಮಟ್ಟದ ಪರಿಣಾಮಗಳನ್ನು ಬೇರೆ ಬೇರೆ ಸ್ವರೂಪದಲ್ಲಿ ಪಡೆದುಕೊಳ್ಳಬಹುದು ಅಂತಕ್ಕಂಥ ಚರ್ಚೆಯನ್ನು ಮಾಡಲಾಗ್ತಾ ಇದೆ. ಎಸ್ ರಾಜ್ಯಾದ್ಯಂತ ಸದ್ದು ಮಾಡ್ತಾ ಇರುವಂತಹ ವಿಚಾರ. ಆದ್ರೆ ಎಲ್ಲಾಗಿದೆಯಲ್ಲ ಸಮಸ್ಯೆ, ಅಲ್ಲಿ ಏನು ಕಂಡು ಬರ್ತಾ ಇದೆ? ಹಾಗಿದ್ರೆ ಕ್ಷೇತ್ರದಲ್ಲಿ ಹೇಗಿದೆ ಚಿತ್ರಣ ತಿಳ್ಕೊಳ್ಳೋಣ. ನಮ್ಮ ರಿಪೋರ್ಟರ್ ಅನಿಲ್ ಈಗ ಸಂಪರ್ಕದಲ್ಲಿದ್ದಾರೆ. ಅನಿಲ್, ಬಹಳ ದೊಡ್ಡ ಸದ್ದು ಮಾಡುತ್ತೆ ಬೆಳಗಾವಿಯಲ್ಲಿ ರಾಜಕಾರಣದಲ್ಲಿ ಏನೇ ಗೊಂದಲಗಳಾಗ್ಲಿ ಅಥವಾ ಬೆಳವಣಿಗೆಗಳಾಗ್ಲಿ, ಅದರಲ್ಲೂ ಜಾರಕಿಹೊಳಿ ವರ್ಸಸ್ ಹೆಬ್ಬಾಳ್ಕರ್ ಅಂತ ಬಂದಾಗ ಜಾರಕಿಹೊಳಿ ಫ್ಯಾಮಿಲಿ ಯಾವಾಗಲೂ ಕೂಡ ಪಕ್ಷ ಯಾವುದೇ ಇರಲಿ ಆ ಬ್ರದರ್ಸ್ ಒಟ್ಟಾಗ್ಬಿಡ್ತಾರೆ ಯಾವುದೇ ವೈರಿಯ ವಿರುದ್ಧ ಹೋರಾಡುವಂತಹ ಸಂದರ್ಭದಲ್ಲಿ. ಆದ್ರೆ ಈಗ ಇಬ್ಬರಿಗೂ ಕೂಡ ಸೆಡ್ಡು ಹೊಡೆಯುವಂತಹ ನಿಟ್ಟಿನಲ್ಲಿ ಒಂದು ಬಲವಾದಂತಹ ಪ್ರಾಬಲ್ಯ ಸಾಧಿಸುವ ನಿರ್ಧಾರ ಆಗಿದೆ ಹೆಬ್ಬಾಳ್ಕರ್ ಪರವಾಗಿ. ಹಾಗಾಗಿ ಕ್ಷೇತ್ರದಲ್ಲಿ ಯಾವ ರೀತಿಯಾದಂತಹ ಚಿತ್ರಣ ಕಂಡು ಬರ್ತದೆ, ಯಾವ ರೀತಿ ಸರ್ಕಸ್ ನಡೆಸಿದ್ರು ಲಕ್ಷ್ಮೀ ಹೆಬ್ಬಾಳ್ಕರ್ ತಮ್ಮ ಒಟ್ಟಿಗೆ ತಮ್ಮ ಪ್ರಾಬಲ್ಯವನ್ನ ಹೆಚ್ಚಿಸಿಕೊಳ್ಳುವಂತಹ ನಿಟ್ಟಿನಲ್ಲಿ ಈಗ ಚುನಾವಣೆ ಉಸ್ತುವಾರಿಯನ್ನ ಪಡೆಯುವಲ್ಲಿ? ಹೌದು ಪ್ರತಿಮಾ, ಲೋಕಸಭೆ ಚುನಾವಣೆಗೆ ಕೇವಲ 4 ತಿಂಗಳು ಮಾತ್ರ ಬಾಕಿ ಇರುವಂಥದ್ದು. ಹೀಗಾಗಿ ಕಾಂಗ್ರೆಸ್ ಇದೀಗ ಎಲ್ಲ ರೀತಿಯ ತಂತ್ರಗಳನ್ನು ಕೂಡ ಮಾಡ್ತಿರುವಂಥದ್ದು. ಅದಕ್ಕೆ ಪೂರಕವಾಗಿ 2-3 ದಿನಗಳ ಹಿಂದಷ್ಟೇ ಉಸ್ತುವಾರಿಗಳ ಪಟ್ಟಿಯನ್ನು ಬಿಡುಗಡೆಯನ್ನು ಮಾಡಿತ್ತು. ಆದರೆ ಇಲ್ಲಿ ಗಮನಿಸಬೇಕಾದ ಸಂಗತಿ ಅಂತಂದರೆ ಸಿದ್ದರಾಮಯ್ಯ ಸಂಪುಟದಲ್ಲಿ ಏಕೈಕ ಮಹಿಳಾ ಸಚಿವೆ, ಅದರ ಜೊತೆಗೆ ಲಿಂಗಾಯತ ನಾಯಕಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಅವಕಾಶ ಸಿಕ್ಕಿರಲಿಲ್ಲ. ಈಗ ಇದು ಜಿಲ್ಲಾ ರಾಜಕಾರಣದಿಂದ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರನ್ನ ದೂರ ಇಡುವ ಪ್ರಯತ್ನನ ಅನ್ನುವಂಥ ಚರ್ಚೆಗಳು ಕೂಡ ಜಿಲ್ಲಾ ರಾಜಕಾರಣದಲ್ಲಿ ಸಾಕಷ್ಟು ಚರ್ಚೆಗೆ ಕಾರಣವಾಗಿತ್ತು. ಇದೀಗ
ಏನು ಡಿ ಕೆ ಶಿವಕುಮಾರ್ ಮೇಲೆ ಒತ್ತಡ ಹೇರುವ ಮೂಲಕ ಇದೀಗ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಚಿಕ್ಕೋಡಿಯನ್ನು ಉಸ್ತುವಾರಿ ತೆಗೆದುಕೊಳ್ಳುವ ನಿಟ್ಟಿನಲ್ಲಿ ಯಶಸ್ವಿಯಾಗಿದ್ದಾರೆ ಅಂತೇಳಿ ಕೂಡ ಚರ್ಚೆಗಳು ಆರಂಭವಾಗಿರುವಂಥದ್ದು. ನಿನ್ನೆ ಅಷ್ಟೇ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರನ್ನು ನಾವು ಸಂಪರ್ಕಿಸಿದಾಗ ಇಲ್ಲ 2-3 ದಿನದಲ್ಲಿ ಈ ಒಂದು ಪಟ್ಟಿ ಬದಲಾವಣೆ ಪರಿಷ್ಕೃತ ಅಗತ್ಯ ಅನ್ನುವಂತಹ ಮಾಹಿತಿಯನ್ನು ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿದರು. ಅದಾದ ಅವರ ಹೇಳಿಕೆ ನೀಡಿದ ಬೆನ್ನಲ್ಲೇ ಇದೀಗ ಪಟ್ಟಿ ಕೂಡ ಬಿಡುಗಡೆ ಆಗಿರುವಂಥದ್ದು. ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದ ಉಸ್ತುವಾರಿಯಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ನೇಮಕ ಆಗಿರುವಂಥದ್ದು. ಆ ಮೂಲಕ ಮತ್ತೆ ಚುನಾವಣಾ ಜಿಲ್ಲಾ ರಾಜಕಾರಣಕ್ಕೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಎಂಟ್ರಿ ಆಗಿರುವಂಥದ್ದು. ಸಿದ್ದರಾಮಯ್ಯ ಏನು ಕಾಂಗ್ರೆಸ್ ಸರ್ಕಾರ ಅಸ್ತಿತ್ವಕ್ಕೆ ಬಂದ ಬಳಿಕ ಜಿಲ್ಲೆಯಲ್ಲಿ ಇಬ್ಬರು ಸಚಿವರು ಏನು ಸಿದ್ದರಾಮಯ್ಯ ಸಂಪುಟದಲ್ಲಿರುವಂಥದ್ದು, ಒಂದು ಸತೀಶ್ ಜಾರಕಿಹೊಳಿ, ಇನ್ನೊಂದು ಲಕ್ಷ್ಮೀ ಹೆಬ್ಬಾಳ್ಕರ್. ಸರ್ಕಾರ ಬಂದಾಗಿಂದ ಜಿಲ್ಲಾ ರಾಜಕಾರಣ ವಿಚಾರವಾಗಿ ಸಾಕಷ್ಟು ಚರ್ಚೆಗಳು ನಡೀತಿರುವಂಥದ್ದು. ಈತ ಸತೀಶ್ ಜಾರಕಿಹೊಳಿ ಅವರು ಸಿದ್ದರಾಮಯ್ಯ ಬಂದಲ್ಲಿ ಗುರುತಿಸಿಕೊಂಡಿದ್ದರೆ, ಲಕ್ಷ್ಮೀ ಹೆಬ್ಬಾಳ್ಕರ್ DK ಬಂದಲ್ಲಿ ಗುರುತಿಸ್ಕೊತಿದ್ದಾರೆ. ಈತ ಕೆಲಸಗಳೆಲ್ಲ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿದ ಕೆಲಸಗಳು ಹೆಚ್ಚಾಗಿ ನಡೀತಿದ್ದಾವೆ ಅನ್ನುವಂತಹ ಮಾತುಗಳು ಇದ್ದವು. ಇದಕ್ಕೆ ಪೂರಕವಾಗಿ ಈಗ ಲೋಕಸಭೆ ಚುನಾವಣೆ ಪಟ್ಟಿ ಏನಿತ್ತು ಆ ಪಟ್ಟಿಯಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಸ್ಥಾನ ತಪ್ಪಿಸುವ ನಿಟ್ಟಿನಲ್ಲಿ ಸತೀಶ್ ಜಾರಕಿಹೊಳಿ ಅವರು ತಂತ್ರವನ್ನ ಮಾಡಿದ್ರು. ಅಲ್ಲಿ HK ಪಾಟೀಲ್ ಅವರನ್ನ ನೇಮಕ ಮಾಡಿದ್ರು. ಆದರೆ DK ಶಿವಕುಮಾರ್ ಮೇಲೆ ಒತ್ತಡ ಹೇರುವ ಮೂಲಕ ಅದರ ಜೊತೆಗಿನ ಹೈಕಮಾಂಡ್ ಜೊತೆಗೆ ಆಪ್ತರಾಗಿರ್ತಕ್ಕಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಹೈಕಮಾಂಡ್ ಹಾಗೂ DK ಶಿವಕುಮಾರ್ ಮೇಲೆ ಒತ್ತಡ ಹೇಳುವ ಮೂಲಕ ಮತ್ತೆ ಜಿಲ್ಲಾ ಚುನಾವಣಾ ರಾಜಕೀಯಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ. ಲೋಕಸಭೆ ಚುನಾವಣೆ ಚಿಕ್ಕೋಡಿ ಲೋಕಸಭಾ ಚುನಾವಣೆ ಉಸ್ತುವಾರಿಯಾಗಿದ್ದಾರೆ. ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದಲ್ಲಿ 8 ವಿಧಾನಸಭಾ ಕ್ಷೇತ್ರಗಳು ಬರ್ತವೆ. ಅದರಲ್ಲಿ 5 ಕ್ಷೇತ್ರಗಳು ಕಾಂಗ್ರೆಸ್ ಗೆದ್ದಿರುವಂಥದ್ದು. ಹೀಗಾಗಿ ಅಹಿಂದ ಮತಗಳಲ್ಲಿ ಜಾಸ್ತಿ ಇರತಕ್ಕಂತಹ ಚಿಕ್ಕೋಡಿ ಕ್ಷೇತ್ರದಲ್ಲಿ ಲಿಂಗಾಯತ್ ಹಾಗೂ ಅಹಿಂದ ಹಸ್ತವ ಪ್ರಯೋಗ ಮಾಡೋಕ್ಕೂ ಕೂಡ ಹೆಬ್ಬಾಳ್ಕರ್ ಅವರನ್ನ ನೇಮಕ ಮಾಡಲಾಗಿದೆ ಅನ್ನುವಂತಹ ಮಾತುಗಳು ಕೂಡ ಈಗ ಜಿಲ್ಲಾ ರಾಜಕಾರಣದಲ್ಲಿ ಕೇಳಿ ಬರ್ತಿರುವಂಥದ್ದು. ಥ್ಯಾಂಕ್ ಯು ಅನಿಲ್, ತಮ್ಮೆಲ್ಲ ಮಾಹಿತಿಗಾಗಿ. ಒಟ್ಟಿನಲ್ಲಿ ಲೋಕಸಭೆಯ ರಣಕಣದಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಸಿದ್ದರಾಮಯ್ಯನವರ ಸಂಪುಟದಲ್ಲಿ ಇರುವಂತಹ ಏಕೈಕ ಮಹಿಳಾ ಸಚಿವೆ. ಸೊ ಅವರು ತಮ್ಮ ಪ್ರಾಬಲ್ಯ ಏನು ಅನ್ನೋದನ್ನ ತೋರಿಸಿದ್ದಾರೆ. ಮೊದಲು ಚಿಕ್ಕೋಡಿಯ ಉಸ್ತುವಾರಿ HK ಪಾಟೀಲ್ ಅವ್ರಿಗಾಗಿತ್ತು. ಸತೀಶ್ ಜಾರಕಿಹೊಳಿ ಅವರ ಕೃಪೆಯಿಂದಾಗಿ ಈಗ ಬದಲಾದ ಸನ್ನಿವೇಶದಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಉಸ್ತುವಾರಿಯಾಗಿದ್ದಾರೆ. ಸಹಜ, ಸತೀಶ್ ಜಾರಕಿಹೊಳಿ ಅವರು ಅಸಮಾಧಾನ ಆಗಿರುವಂತದ್ದು ಮುಂದಿನ ಸಂದರ್ಭ ಎಲ್ಲಾ ಕಡೆಗಳಲ್ಲೂ ಒಂದು ಝಲಕ್ ಕಾಣುತ್ತೆ ವೀಣಾ. ಅದು ಸಿದ್ದರಾಮಯ್ಯ ವರ್ಸಸ್ DK ಬಣ ಅಂತ ನಾವೇನ್ ನೋಡ್ತೀವಿ, ಇಲ್ಲೂ ಕೂಡ ಅದರ ಝಲಕ್ ಇಲ್ಲಿ ಕಂಡು ಬರ್ತಾ ಇರೋದು. ಯಾಕಂದ್ರೆ DK ಬಣದಲ್ಲಿ ಹೆಬ್ಬಾಳ್ಕರ್ ಗುರುತಿಸ್ಕೊಳ್ತಾರೆ, ಸಿದ್ದರಾಮಯ್ಯ ಬಣದಲ್ಲಿ ಜಾರಕಿಹೊಳಿ ಗುರುತಿಸ್ಕೊಳ್ತಾರೆ. ಹಾಗಾಗಿ ಈಗ ಪ್ರಾಬಲ್ಯ ಯಾರು ಮೆರಿತಾರೆ ಕ್ಷೇತ್ರವಾರು ಅಂತ ಅನ್ನೋದು ಬಹಳ ಕುತೂಹಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.